ಎವ್ರಿ ಮಂತು ಕೈ ತುಂಬ ಸ್ಯಾಲ್ರಿ ಬಂದರೂ ಕೂಡ ಮಂತ್ ಎಂಡಲ್ಲಿ ಝೀರೋ ಆಗ್ತಿದೆ ಅಲ್ವಾ? ಹಾಯ್, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಿಡಿಲ್ ಕ್ಲಾಸ್ ಜನ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಯಾಕೆ ಶ್ರೀಮಂತರಾಗೋದಿಲ್ಲ? ಕೂಲ್. ಇವತ್ತು ಈ ಕ್ವಶನ್ಗೆ ಚೆಕ್ ಇಡೋಣ. ನೀವೇನಾದ್ರೂ ಈ ವಿಡಿಯೋನಲ್ಲಿ ಹೇಳೋದನ್ನ ಸರಿಯಾಗಿ ನಿಮ್ ಲೈಫ್ಗೆ ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಮನಿ ಸೇವ್ ಮಾಡಬಹುದು ಅಂಡ್ ಬೈ ದ ಬೈ ಶ್ರೀಮಂತರು ಕೂಡ ಆಗ್ಬೋದು. ಫಸ್ಟ್, ನಾವ್ ಎಲ್ಲಿ ಮಿಸ್ಟೇಕ್ ಮಾಡ್ತಿದೀವಿ? ಲೆಟ್ಸ್ ಫೈಂಡ್ ಔಟ್. ನಂಬರ್ 1, ರೆಂಟ್ ಮತ್ತೆ ಅವಶ್ಯಕತೆಗಳು. ಅಂದ್ರೆ ಏನ್ ಬೇಕು ಅದನ್ನ ತಗೊಳ್ಳುವಂಥದ್ದು. ಸೊ ಅಪ್ಪ ಅಮ್ಮ ಇಬ್ರು ಮಕ್ಳು ಇರ್ತಾರೆ. ಸೊ ಈ 4 ಜನ ಇರೋ ಒಂದು ಕುಟುಂಬಕ್ಕೆ 1 BHK ಮನೆ ಸಾಕು. ಆದ್ರೆ ತುಂಬಾ ಜನ 2 BHK ಇರ್ಲಿ, 3 BHK ಇರ್ಲಿ ಅಂತ ತಗೊಂತಾರೆ. ಮಕ್ಳಿಗೊಂದ್ ರೂಮ್ ಇರ್ಲಿ, ನಮ್ಗೊಂದ್ ರೂಮ್ ಇರ್ಲಿ, ಯಾರಾದ್ರೂ ಗೆಸ್ಟ್ ಬಂದ್ರೆ ಹೋದ್ರೆ ಒಂದ್ ರೂಮ್ ಇರ್ಲಿ ಅಂತ ಸುಮ್ನೆ ಮನಿಯನ್ನ ವೇಸ್ಟ್ ಮಾಡೋದು. ಅಂಡ್ ಮನೆಗೆ ಹೋಗೋ ಮೊದ್ಲು ಅಡ್ವಾನ್ಸ್ ಕೂಡ ಲಕ್ಷ ಕೊಟ್ಟು ವೇಸ್ಟ್ ಆಗುತ್ತೆ. ಇದ್ರ ಜೊತೆ ದೊಡ್ಡ ಮನೆ ತಗೊಂಡ್ರೆ ಮೇಂಟೆನೆನ್ಸ್ ಕೂಡ ಜಾಸ್ತಿ. ಸ್ಯಾಲ್ರಿನಲ್ಲಿ ಹೋಗೋದು ಜಾಸ್ತಿ ಅಮೌಂಟ್ ಯಾವ್ದಕ್ಕೆ ಅಂದ್ರೆ ರೆಂಟ್ಗೆ. ಇದನ್ನೇ ನಾವು ಅನವಶ್ಯಕವಾಗಿ ಜಾಸ್ತಿ ಮಾಡ್ತಾ ಹೋದ್ರೆ ಇಲ್ಲೇ ಅರ್ಧ ಅಮೌಂಟ್ ವೇಸ್ಟ್ ಆಗುತ್ತೆ. ಸೆಕೆಂಡ್ ಒನ್, ಗ್ರೋಸರೀಸ್ ಅಂದ್ರೆ ನೀಡ್ಸ್, ಅವಶ್ಯಕತೆ ಇರೋದು. ಒಂದು ಮಂತ್ಗೆ, ಒಂದ್ ತಿಂಗಳಿಗೆ ಎಷ್ಟು ಬೇಕೋ ಅದನ್ನ ಮಂತ್ ಸ್ಟಾರ್ಟಿಂಗ್ ಅಲ್ಲೇ ತಗೊಂಡ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ನೀವು ದುಡ್ಡು ಸೇವ್ ಮಾಡಬಹುದು. ಹೆಂಗೆ ಅಂದ್ರೆ, ನೀವು 1 ಮಂತ್ಗೆ ಏನ್ ಬೇಕು ಅಂತ ಮೊದ್ಲೇ ಕರೆಕ್ಟ್ ಆಗಿ ಬರ್ಕೊಂಡು ಇಂಥದ್ದು ಮಾತ್ರ ಬೇಕು, ಇದು ಮಾತ್ರ ತರಬೇಕು, ಇಷ್ಟು ಮಾತ್ರ ತರಬೇಕು ಅಂತೇಳಿ ಕರೆಕ್ಟ್ ಆಗಿ ಬರ್ಕೊಂಡು ಹೋದ್ರೆ ಅಲ್ಲಿ ಹೋದಾಗ ಅಷ್ಟು ಮಾತ್ರ ತಗೊಂಬನ್ನಿ. ಅಂಡ್ 1 ತಿಂಗಳಿಗೂ ಪೂರ್ತಿ ನಾನು ಇವಾಗೇನೆ ತಗೊಂತಾ ಇದೀನಿ ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ 1 ತಿಂಗಳಿಗೆ ಏನೇನ್ ಬೇಕು ಎಲ್ಲದನ್ನು ಕೂಡ ಕರೆಕ್ಟ್ ಆಗಿ ತಗೊಂಬನ್ನಿ. ಆವಾಗ 1 ತಿಂಗಳು ಪೂರ್ತಿ ಪದೇ ಹೋಗಿ ತಗೊಂಬಂದು ಹಣ ವೇಸ್ಟ್ ಮಾಡೋ ತಪ್ಪುತ್ತೆ. ಅಂಡ್ ಹೋಗೋ ಟೈಮ್ ಕೂಡ ವೇಸ್ಟ್ ಆಗದೆ ನಿಮ್ಗೆ ಸೇವ್ ಆಗುತ್ತೆ. ಸೊ ಇದ್ರಿಂದ ನೀವು ಪದೇ ಹೋಗಿ ತಗೊಂಬಂದಾಗ ಲೆಕ್ಕ ಗೊತ್ತಾಗಲ್ಲ. ಓ, ಅವತ್ ಇಷ್ಟು ಖರ್ಚಾಯ್ತು, ಇವತ್ತು ಇಷ್ಟು ಖರ್ಚಾಯ್ತು ಅಂತ ಲೆಕ್ಕನೇ ಗೊತ್ತಾಗಲ್ಲ. ಸೊ ಅದೇ 1 ಮಂತ್ ಪೂರ್ತಿ ಒಂದೇ ಸರಿ ತಗೊಂಬಂದ್ರೆ ನೀವು ಕುತ್ಕೊಂಡ್ ಲೆಕ್ಕ ಮಾಡಿದಾಗ ಇಷ್ಟು ಮಾತ್ರ ಇದಕ್ಕೆ ಖರ್ಚು ಮಾಡಿದೀವಿ ಅನ್ನೋ ಕರೆಕ್ಟ್ ಆಗಿರೋ ಲೆಕ್ಕನೂ ಸಿಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಇದರಿಂದ ಅನವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡೋದನ್ನ ತಪ್ಪಿಸಬಹುದು. ಥರ್ಡ್ ಒನ್, ಫುಡ್ ಎಕ್ಸ್ಪೆನ್ಸಸ್. ಮನೆಯಲ್ಲಿ ಕುಕ್ ಮಾಡೋಕೆ ಎಲ್ಲಾ ಇದ್ರೂ ಕೂಡ ಆದ್ರೂ ಹೋಗಿ ಹೊರಗಡೆ ತಿನ್ನೋದು. ಮೂಡ್ ಸರಿ ಇಲ್ಲ, ಬೇಜಾರಾಗ್ತಿದೆ, ಈ ತರದ ರೀಸನ್ ಗಳಿಗೆ ತಿಂತಾ ಇರೋದು. ಸೊ ಇದು ತಪ್ಪು ಅಂತ ಹೇಳ್ತಾ ಇಲ್ಲ. ಹೊರಗಡೆ ಹೋಗಿ ತಿನ್ನೋದು ತಪ್ಪ? ನಾವ್ ಅಷ್ಟು ದುಡಿತಾ ಇದೀವಿ, ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದೀವಿ, ಹೊರಗಡೆ ತಿನ್ಬೇಕು ಅಂತ ಅನಿಸ್ದಾಗ ಹೊರಗಡೆ ಹೋಗಿ ಕೂಡ ತಿನ್ನೋದು ತಪ್ಪ ಅಂತಂದ್ರೆ ಅಬ್ಸಲ್ಯೂಟ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಅದಕ್ಕೆ ಒಂದು ರೂಲ್ ಅನ್ನ ಇಟ್ಕೊಳ್ಳಿ. ವೀಕ್ಲಿ ಒನ್ಸ್ ಹೋಗೋಣ, ಅಥವಾ 15 ಡೇಸ್ ಒನ್ಸ್ ಹೋಗೋಣ, ಅಥವಾ ಮಂತ್ಲಿ ಒನ್ಸ್ ಹೋಗೋಣ. ಈ ತರ ನೀವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಆ ವೀಕ್ ಅಲ್ಲಿ ಅಷ್ಟು ದಿನದಲ್ಲಿ ನಿಮ್ಗೆ ಯಾವಾಗ ಹೋಗಿ ತಿನ್ಬೇಕು ಅಂತ ಅನ್ಸಿದ್ರು ಕೂಡ ಓಕೆ, ಇಷ್ಟು ದಿನ ಆದ್ಮೇಲೆ ಹೋಗ್ತಿವಲ್ವಾ, ಈ ವೀಕೆಂಡ್ ಅಲ್ಲಿ ಹೋಗ್ತಿವಲ್ವಾ, ನೆಕ್ಸ್ಟ್ ವೀಕ್ ಹೋಗ್ತಿವಲ್ವಾ ಅನ್ನೋದು ಮೈಂಡ್ ಅಲ್ಲಿ ಇರುತ್ತೆ. ಆಗ ನೀವು ಕಂಟ್ರೋಲ್ ಮಾಡಬಹುದು. ಸೊ ಈ ತರ ಅನವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡೋದನ್ನು ಕೂಡ ಕಡಿಮೆ ಮಾಡಬಹುದು. ಆವಾಗ ನಿಮ್ ಹೆಲ್ತ್ ಕೂಡ ಸರಿಯಾಗುತ್ತೆ ಅಂಡ್ ಪಾಕೆಟ್ ಕೂಡ ಫುಲ್ ಇರುತ್ತೆ. ಫೋರ್ತ್ ಒನ್, EMI ಅಂಡ್ ಲೈಫ್ ಚೇಂಜಿಂಗ್. ಈ ವಿಡಿಯೋನ ಮೇನ್ ಪಾರ್ಟ್ ಗೆ ಬಂದಿದೀವಿ ನಾವು. ಇದನ್ನ ಎಷ್ಟು ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಳ್ತಿರೋ ಅದ್ರ ಮೇಲೆ ನೀವು ಮನಿ ನೆಕ್ಸ್ಟ್ ಸೇವ್ ಮಾಡ್ತೀರಾ, ಇಲ್ಲ ಇಷ್ಟು ದಿನ ಯಾವ ತರ ವೇಸ್ಟ್ ಮಾಡ್ಕೊಂಡು ಹೋದ್ರಿ ಅದೇ ತರ ವೇಸ್ಟ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಯಾಕೆ ಅಂತಂದ್ರೆ ಇವಾಗಿಂದ ಹೇಳುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಮಿಡಲ್ ಕ್ಲಾಸ್ ಜನ ಹೇಳೋ ಕಾಮನ್ ಮಾತು ಏನು ಅಂದ್ರೆ, ಈ ಸರಿ ಜಾಸ್ತಿ ಆದ್ರೆ ಸ್ಯಾಲ್ರಿ ನಾನು ತಕ್ಷಣನೇ ಸೇವಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಆದ್ರೆ ರಿಯಾಲಿಟಿ ಏನು ಅಂದ್ರೆ, ಸಂಬಳ ಜಾಸ್ತಿ ಆಗಿದ ತಕ್ಷಣನೇ ಫಸ್ಟ್ 1-2 ವರ್ಷದಿಂದ ತುಂಬಾ ಯೂಸ್ ಮಾಡ್ತಾ ಇದ್ದೀನಿ ಇದೇ ಫೋನ್ ಚೇಂಜ್ ಮಾಡೋಣ. ಅದಾದ್ಮೇಲೆ ಮನೇಲಿ ಹಳೇ ಟಿವಿನೇ ಇದೆ ತುಂಬಾ ವರ್ಷಗಳಿಂದ, ಟಿವಿ ಒಂದ್ ಚೇಂಜ್ ಮಾಡೋಣ. ಎಲ್ಲರೂ ಹೊಸ ಟಿವಿ ತಗೊಂಡಿದ್ದಾರೆ, ನಾವು ಒಂದು LED ಟಿವಿ ತಗೊಳ್ಳೋಣ, ಚೆನ್ನಾಗಿರೋದು ತಗೊಳ್ಳೋಣ. ಅಂಡ್ ಅದಾದ್ಮೇಲೆ ತುಂಬಾ ಬೇಸಿಗೆಯಲ್ಲಿ ಜಾಸ್ತಿ ಬಿಸಿಲಿಗೆ ತಡಿಯಕ್ ಆಗ್ತಾ ಇಲ್ಲ, ತುಂಬಾ ಶೆಕೆ ಆಗ್ತಿದೆ, ಒಂದು AC ತಗೊಂಡ್ಬಿಡೋಣ, ಆರ್ ಒಂದು ಫ್ರಿಡ್ಜ್ ತಗೊಂಡ್ಬಿಡೋಣ. ಈ ತರ ಯೋಚನೆ ಮಾಡ್ತಾ ಒಂದೊಂದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ, ಮನಿ ವೇಸ್ಟ್ ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಮನಿ ವೇಸ್ಟ್ ಮಾಡ್ತಿದೀವ, ನಮ್ಗೋಸ್ಕರ ನಮ್ ಇಷ್ಟಕ್ಕೆ ತಗೊಂತಿದೀವ ಅಂತ ಅನ್ಕೋಬಹುದು. ಬಟ್ ಇದೆಲ್ಲವೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ, ಇನಿಷಿಯಲ್ ಡೇಸ್ ನಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ನಮ್ ಹ್ಯಾಪಿಗೋಸ್ಕರ ತಗೊಂತಿದೀವಿ ಅಂತ ಅನ್ಸುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಅಂದ್ರೆ ನಿಮ್ಗೆ ಏನೇ ಇದನ್ನೆಲ್ಲ ರಿಯಲೈಸ್ ಆಗುತ್ತೆ, ಇದೆಲ್ಲದಕ್ಕೂ ಇವಾಗ ದುಡ್ಡು ಖರ್ಚು ಮಾಡ್ದೇನೆ ಇದನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡು ಹೆಂಗೋ ಇಷ್ಟ ದಿನದಿಂದ ಕಷ್ಟ ಪಡ್ತಾ ಇದೀವಿ, ಇನ್ನೊಂದ್ ಸ್ವಲ್ಪ ದಿನ ಕಷ್ಟ ಪಟ್ಟಿದ್ರೆ ಇದೇ ಅಮೌಂಟ್ ನ ಸೇವ್ ಮಾಡ್ಕೊಂಡಿದ್ರೆ ಯಾವಾಗಾದ್ರೂ ಬರ್ತಾ ಇತ್ತಲ್ಲ ಅಂತ ನೀವು ಯೋಚನೆ ಮಾಡ್ತೀರಾ. ಸೊ ಆ ಒಂದು ಟೈಮ್ ನಲ್ಲಿ ರಿಗ್ರೆಟ್ ಆಗೋ ಮೊದ್ಲೇನೆ ನಿಮ್ಗೆ ಸಂಬಳ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ. ಹೆಂಗೋ ಹಳೆ ಸಂಬಳಕ್ಕೆ ನೀವು ಆಲ್ರೆಡಿ ಸೆಟ್ ಆಗಿರ್ತೀರಾ. 20,000 ಬರ್ತಿತ್ತು ಫಸ್ಟ್, ಇವಾಗ 22ನೋ 23ನೋ ಬರ್ತಿದೆ ಅಂತ ಅನ್ಕೊಳ್ಳಿ. 20,000 ಗೆ ನೀವು ಆಲ್ರೆಡಿ ಸೆಟ್ ಆಗಿದ್ದೀರಾ, ಅದರಲ್ಲಿ ಜೀವನ ಹೆಂಗ್ ಮಾಡ್ಬೇಕು ಅಂತ ಕಲ್ತ್ಕೊಂಡಿದ್ದೀರಾ. ಸೊ ಈಗ ಎಕ್ಸ್ಟ್ರಾ ಬರ್ತಿರೋ ಅಮೌಂಟ್ ನ ಆದ್ರೂ ಫಸ್ಟೇ ಸೇವ್ ಮಾಡ್ಬಿಡಿ. ಈ ಮಂತ್ ಸ್ಯಾಲ್ರಿ ಹೋದ್ ಸರಿ 20,000 ಬಂತು, ಈ ಸರಿ ಜಾಸ್ತಿ ಆಗಿದೆ, ಈ ಮಂತ್ 23,000 ಬಂದಿದೆ ಅಂತ ಅನ್ಕೊಳ್ಳಿ. ಈ ಸರಿ ಫಸ್ಟ್ ಬಂದಿದ ತಕ್ಷಣ 3,000 ನ ಫಸ್ಟ್ ಎತ್ತಿಟ್ಬಿಡಿ. ಅದು ನೀವು ಬಂದಿದೆ
ಅಂತಾನು ನಿಮ್ ಮೈಂಡ್ ಅಲ್ಲಿ ಇರಬಾರ್ದು. ಸೊ ಅದಾದ್ಮೇಲೆ ಈಗ ಏನ್ ಯೂಸ್ ಮಾಡ್ತೀರಾ ಅದ್ ಮಾಡ್ಕೊಳ್ಳಿ. ಫಸ್ಟ್ ಯಾವತ್ತೇ ಆದ್ರೂ ಪೂರ್ ಪೀಪಲ್ಗೂ ರಿಚ್ ಪೀಪಲ್ಗೂ ಥಿಂಕಿಂಗ್ ವ್ಯತ್ಯಾಸ ಏನು ಅಂತಂದ್ರೆ, ಪೂರ್ ಪೀಪಲ್ ಏನ್ ಮಾಡ್ತೀವಿ ನಾವೆಲ್ಲ ಕೂಡ ಫಸ್ಟ್ ಅಮೌಂಟ್ ಬಂದಿದ ತಕ್ಷಣ ಯಾವ್ದಾವ್ದು ಕಟ್ಬೇಕು, ಏನೇನ್ ಮಾಡ್ಬೇಕು ಎಲ್ಲ ತೆಗೆದ್ಬಿಟ್ಟು ಮಾಡ್ಬಿಟ್ಟು ಆಮೇಲೆ ಉಳಿದ್ರೆ ಸೇವ್ ಮಾಡೋದು, ಇಲ್ಲಾಂದ್ರೆ ಇಲ್ಲ. ಬಟ್ ರಿಚ್ ಆಗಿ ಯೋಚನೆ ಮಾಡೋರು, ನಿಜವಾಗ್ಲೂ ರಿಚ್ ಆಗ್ಬೇಕು ಅಂತ ಯೋಚನೆ ಮಾಡೋರು ಆತರ ಮಾಡಲ್ಲ. ಫಸ್ಟ್ ಸ್ಯಾಲರಿ ಬಂದಿದ ತಕ್ಷಣನೇ ಇಷ್ಟು ಎತ್ತಿಡ್ಬೇಕು ಅಂತ ಈ ಮಂತ್ ಅನ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ಎತ್ತಿಟ್ಟು ಉಳಿದಿದ್ರಲ್ಲಿ ಯಾವ ತರ ಮೇಂಟೈನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಇದು ರಿಚ್ ಆಗ್ಬೇಕು ಅಂತ ನಿಜವಾಗ್ಲೂ ಅನ್ಕೊಂಡಿರೋರು ಮೈಂಡ್ ಸೆಟ್. ಇನ್ನು ಕೆಲವೊಬ್ರಿಗೆ ಎಂತ ಹುಚ್ಚಿರುತ್ತೆ ಅಂತಂದ್ರೆ ಐಫೋನ್ಗಳು ಹುಚ್ಚು. ಈಗಿನ ಜನರೇಷನ್ ಅಲ್ಲಿ ಅಂತೂ ಎಷ್ಟು ಜನ ಐಫೋನ್ ಯೂಸ್ ಮಾಡ್ತಾರೆ ಅಂದ್ರೆ, ಅವಾಗೆಲ್ಲ ಒಂದು ಫೋನ್ ಯೂಸ್ ಮಾಡೋದೇ ದೊಡ್ಡ ಲೆಕ್ಕ ಆಗಿತ್ತು, ಈಗ ಎರಡೆರಡು ಫೋನ್ ಯೂಸ್ ಮಾಡ್ತಾರೆ. ಸೊ ಈಗ ಐಫೋನ್ ಅನ್ನೋದು ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ, ನ್ಯೂ ಲಾಂಚ್ ಬಂದಿದ ತಕ್ಷಣ, ಹೊಸದಾಗಿ ಲಾಂಚ್ ಆಗಿದ ತಕ್ಷಣ ಹಳೆ ಫೋನ್ ನ ಬಿಡೋದು, ಹೊಸ ಫೋನ್ ತಗೊಳ್ಳೋದು. ಸೊ ಈ ತರ ಮಾಡೋದ್ರಿಂದ ಅವ್ರಿಗೆ ಒಂದು 2-3 ಮಂತ್ಸ್ ಅದ್ರ ಮೇಲೆ ಕ್ರೇಜ್ ಇರುತ್ತೆ. ಇಲ್ಲ ಅಂತ ಹೇಳ್ತಿಲ್ಲ, ನಾನು ಐಫೋನ್ ತಗೊಂಡಿದ್ದೀನಿ ಹಂಗೆ ಹಿಂಗೆ ಅಂತ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಐಫೋನ್ ಅನ್ನೋದು ಒಂದು ಲೆವೆಲೇ ಬೇರೆ. ಸೊ ಅದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನನಗ್ ಬೇಕಾ, ನನಗೆ ಅವಶ್ಯಕತೆ ಇದೆನಾ, ಈ ಐಫೋನ್ ತಗೊಂಡ್ರೆ ನನಗೆ ಏನ್ ಯೂಸ್ ಆಗುತ್ತೆ, ಏನಿಲ್ಲ, ಇದು ಮುಂದೆ ಏನಾದ್ರೂ ನಾನು ವಾಪಸ್ ಕೊಟ್ಟೆ ಇದರಷ್ಟೇನೆ ಅಮೌಂಟ್ ನನಗೆ ವಾಪಸ್ ಬರುತ್ತಾ. ಫಸ್ಟ್ ನೀವು ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೋಬೇಕು. ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಅಮೌಂಟ್ ಅನ್ನ ಸೇವ್ ಮಾಡಕ್ಕೆ ನಿಮ್ಗೆ ಒಂದು ಒಳ್ಳೆ ಐಡಿಯಾಗಳು ಬಂದೇ ಬರುತ್ತೆ. ಸೊ ಫಸ್ಟ್ ನೀವು ಮನೆ ಸೇವ್ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಆದ್ರೆ ಎಲ್ಲಾ ಕಡೆಯಿಂದನೂ ನೀವು ಸೇವ್ ಮಾಡ್ಬೋದು. ಅದು ಬಿಟ್ಟು ನಾನು ತಗೋಬೇಕು, ನಾನು ಉಡಾಯಿಸ್ಬೇಕು, ಚೆನ್ನಾಗಿರ್ಬೇಕು ಹಂಗೆ ಹಿಂಗೆ ಅಂದ್ರೆ ಇವಾಗ ಚೆನ್ನಾಗಿರೋ, ತಾತ್ಕಾಲಿಕವಾಗಿ ಚೆನ್ನಾಗಿರೋದನ್ನ ನೋಡ್ಕೊಂಡ್ರೆ ಮುಂದೆ ಫ್ಯೂಚರ್ ನಲ್ಲಿ ತುಂಬಾ ಸಫರ್ ಆಗ್ಬೇಕಾಗುತ್ತೆ. ಯಾಕೆಂದ್ರೆ ಬರೀ ಲೋನ್ಗಳು, EMI ಗಳು ಇದನ್ನ ತೀರ್ಸಕ್ ಮಾತ್ರ ನಾವು ಜೀವನ ಮಾಡ್ತಾ ಇಲ್ಲ, ಇದಕ್ಕೋಸ್ಕರ ನಾವು ಜೀವನ ಮಾಡ್ತಿಲ್ಲ. ಜೀವನ ಅಂದ್ರೇನೆ ಬೇರೆ. ನಾವು ದುಡಿಬೇಕು, ಅದರಿಂದ ತಗೋಬೇಕು, ಅದರಿಂದ ನಾವು ಖುಷಿ ಪಡ್ಬೇಕು. ನೀವು ಕಷ್ಟಪಟ್ಟು ದುಡಿದು ತಗೊಂಡು ಅದ್ರ ಮಜಾ ನೋಡಿ. ಒಂದೇ ಸರಿ ಲೋನ್ ತಗೊಂಡೆ, ಇದ್ರ ಮೇಲೆ EMI ತಗೊಂಡೆ, ಆತರ ತಗೊಂಡು ಅದ್ರದ್ದು ಮಜಾ ನೋಡಿ. ನೀವು ದುಡ್ಡು ಕೊಟ್ಟು ತಗೊಂಡ್ರೆ ಅದನ್ನ ನೋಡಿದಾಗೆಲ್ಲ ನಿಮ್ಗೊಂದು ಫೀಲ್ ಬರುತ್ತೆ. ಅದೇ EMI ಅಂದ್ರೆ ಅದನ್ನ ನೋಡಿದಾಗೆಲ್ಲ EMI ಈ ಮಂತ್ ಇದೆ ಅಂತ ಅದು ರಿಮೈಂಡರ್ ಮಾಡುತ್ತೆ ನಿಮ್ಗೆ. ಸೊ ಈ ಶೋ ಆಫ್ ಗಳನ್ನೆಲ್ಲ ಬಿಟ್ಟು ನಿಜವಾಗ್ಲೂ ಶ್ರೀಮಂತರಾಗ್ಬೇಕು ಅಂತ ನಿಮ್ ಮನ್ಸಲ್ಲಿ ಇದ್ರೆ, ನೀವ್ ಯಾವತ್ತು ಬೇಸ್ ಏನ್ ಬುನಾದಿ ಅಂತ ಏನ್ ಕರಿತೀವಿ ಅಲ್ಲಿಂದ ಶ್ರೀಮಂತರಾಗಕ್ಕೆ ಟ್ರೈ ಮಾಡಿ. ಒಳಗಡೆಯಿಂದ ಶ್ರೀಮಂತರಾಗ್ಬೇಕು. ಮೇಲೆ ಎಲ್ಲಾರ್ಗು ನೋಡೋ ತರ ಶೋ ಆಫ್ ಮಾಡಿ ಜಸ್ಟ್ ಐಫೋನ್ ತಗೊಂಡೆ, ಒಂದ್ ಗಾಡಿ ತಗೊಂಡೆ, ಒಂದ್ ಕಾರ್ ತಗೊಂಡೆ, ಆದ್ರೆ ನೋಡಕ್ ಏನು ಚೆನ್ನಾಗಿಲ್ಲ, ಒಳಗಡೆ ಏನು ಸರಿಯಾಗಿಲ್ಲ, ಮೀನ್ಸ್ ಮನಸ್ಸಿನ ಒಳಗಡೆ ಅಂತ ಹೇಳ್ತಿಲ್ಲ, ಬಟ್ ಒಳಗಡೆ ಮೀನ್ಸ್ ಯಾವ್ದು ಸರಿ ಇಲ್ಲ, ನಾವು ದುಡ್ಡು ಸೇವ್ ಮಾಡಿಲ್ಲ. ಈಗ ನೋಡಕ್ ಎಲ್ಲವುದು ಇರುತ್ತೆ, ನಾಳೆ ಏನಾದ್ರು ಸಡನ್ಲಿ ನಿಮ್ಗೆ ಈ ಕೋವಿಡ್ ತರ ಬಂತು ಅಂತ ತಿಳ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ? ಅವಾಗ ನೀವು ಸೇವ್ ಮಾಡಿರೋ ಅಮೌಂಟ್ ಇದ್ರೆ ಮಾತ್ರ ನೀವು ಸರ್ವೈವ್ ಆಗಕ್ ಸಾಧ್ಯ. ನಿಮ್ ಬೈಕ್ ಇಂದನೋ, ಕಾರ್ ಇಂದನೋ, ತಗೊಂಡ್ರೋ EMI ಇಂದನೋ ನೀವು ಸರ್ವೈವ್ ಆಗಕ್ಕಾಗಲ್ಲ. ಸೊ ಮನಿ ಸೇವ್ ಮಾಡಿದ್ರೆ ನಿಮ್ಗೆ ಏನೇ ಒಂದು ಅವಶ್ಯಕತೆ ಬಂದ್ರು ಕೂಡ ಆ ಒಂದು ಮನೆಯಿಂದ ನೀವು ಸರಿ ಮಾಡ್ಕೋಬಹುದು. ನಿನ್ನ ಯಾರು ಚೀತು ಅಂತ ಅವಮಾನ ಮಾಡಿ ತಳ್ಳಿ ಏನೋ ಒಂದು ಬೇಜಾರು ಮಾಡಿರ್ತಾರೋ ಅಂತವರೇ ಬಂದು ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ ಅದಕ್ಕೆ ಒಂದೇ ರೀಸನ್, ನಿಮ್ಮ ಹತ್ರ ಮನಿ ಇದ್ರೆ ಮಾತ್ರ ಮಾತಾಡ್ತಾರೆ. ಮನಿ ಇದ್ರೆ ಆಟೋಮೆಟಿಕ್ಲಿ ಗೌರವ ಕೂಡ ಬರುತ್ತೆ. ಸೊ ಫಸ್ಟ್ ಮನಿ ಮಾಡಿ, ಸೇವ್ ಮಾಡಿ, ಅಮೌಂಟ್ ನ ನೀವು ಬಲ್ಕ್ ಆಗಿ ಇಟ್ಕೊಳ್ಳಿ. ಯಾರ ಸಹಾಯನೂ ಇಲ್ಲದೆ ನಾನು ಇಲ್ಲಿ ಬದುಕಬಲ್ಲೆ ಅಂತ ಪ್ರೂವ್ ಮಾಡಿ. ಆವಾಗ ಇಮ್ಮಿಡಿಯೇಟ್ಲಿ ಎಲ್ಲಾ ಕಡೆಯಿಂದನೂ ರೆಸ್ಪೆಕ್ಟ್ ಬರುತ್ತೆ. ಎಲ್ಲಾ ಕಡೆಯಿಂದನೂ ನೋಡೋರೆಲ್ಲ ಕಣ್ಣಿಗೂ ಕೂಡ ನೀವು ಶ್ರೀಮಂತರ ತರ ಕಂಡೇ ಕಾಣ್ತೀರಾ. 5th ಒನ್, ಬ್ಯಾಡ್ ಹ್ಯಾಬಿಟ್. ತುಂಬಾ ಜನ ಹೇಳ್ತಾರೆ, ಯಾರಿಗೆ ಬ್ಯಾಡ್ ಹ್ಯಾಬಿಟ್ ಇರುತ್ತೋ ಅಂದ್ರೆ, ಒಂದು ಬ್ಯಾಡ್ ಹ್ಯಾಬಿಟ್ಸ್ ಮೀನ್ಸ್ ಸ್ಮೋಕ್ ಮಾಡೋದು, ಟೀ ಕಾಫಿ ಜಾಸ್ತಿ ಕುಡಿಯೋದು, ಆಲ್ಕೋಹಾಲ್ ಕುಡಿಯೋದು. ಸೊ ಈ ತರ ಬ್ಯಾಡ್ ಹ್ಯಾಬಿಟ್ ಗಳು ಯಾರಿಗಿರುತ್ತೋ ಅವನು ಉದ್ಧಾರ ಆಗಲ್ಲ, ಅವ್ನ್ ಸೇವ್ ಮಾಡಕ್ ಚಾನ್ಸೇ ಇಲ್ಲ, ಅವನ್ ಮನೆ ಉದ್ಧಾರ ಆಗಕ್ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಒಂದು ಕೆಟ್ಟ ಚಟ ಇತ್ತು ಅಂತಂದ್ರು ಕೂಡ ನಿಮ್ಮ ಒಳ್ಳೆತನ ಎಲ್ಲದನ್ನು ಕೂಡ ಅದು ಕಸ್ಕೊಂಡ್ಬಿಡುತ್ತೆ. ಸೊ ನೀವು ಸ್ಮೋಕ್ ಮಾಡೋದು, ಟೀ ಕಾಫಿ ಅತಿಯಾಗಿ ಕುಡಿಯೋದು, ಆಲ್ಕೋಹಾಲ್ ಕುಡಿಯೋದು, ಈ ತರ ಮಾಡೋದ್ರಿಂದ ನೀವೆಷ್ಟೇ ಲಕ್ಷ ದುಡಿದ್ರು ಕೂಡ ಅದ್ ಯಾವತ್ತೂ ಕೈಯಲ್ಲಿ ನಿಂದ್ರಲ್ಲ. ಯಾಕೆ ಅಂತಂದ್ರೆ ಇವೆಲ್ಲ ಕೂಡ ದಿನ ಖರ್ಚಾಗ್ತಾ ಇರುವಂತ ಅಮೌಂಟ್ ಗಳು. ಇದೆಲ್ಲ ನೋಡಕ್ಕೆ ಸ್ಮಾಲ್ ಅಮೌಂಟ್ ಅಂತ ಅನ್ಸುತ್ತೆ. ಅದೇ ಅಮೌಂಟ್ ನ ಮಂತ್ ಎಂಡ್ಗೆ ಈಸಿಲಿ ನೀವು 5,000-7,000-8 ಸಾವಿರ ಖರ್ಚು ಮಾಡ್ತಾ ಇರ್ತೀರಾ. ಅಷ್ಟೊಂದ್ ಹೆಂಗ್ ಖರ್ಚು ಮಾಡ್ತೀವಿ ಅಂತ ನಿಮ್ ಕ್ವಶನ್ ಬಂದ್ರೆ, ನಿಮ್ಗೆ ಏನ್ ಚಟ ಇದೆ, ಇದನ್ನ ನಾನು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಪ್ಪ, ಇದೇ ನನ್ನ ಕಂಟ್ರೋಲ್ ಮಾಡ್ತಿದೆ ಅಂತ ಯಾವ್ದು ನಿಮ್ಗೆ ಅನ್ಸುತ್ತೆ, ಮೀನ್ಸ್ ಸ್ಮೋಕ್ ಮಾಡೋದು, ಕಾಫಿ ಟೀ ಜಾಸ್ತಿ ಕುಡಿಯೋದು, ಇದು ನನ್ನ ತುಂಬಾ ಕಂಟ್ರೋಲ್ ಮಾಡ್ತಿದೆ ಅಂತ ಯಾವ್ದು ಅನ್ಸುತ್ತೋ, ಇವತ್ತಿಂದ ನಿಮಗೆ ನೀವೇ ಒಂದು ಚಾಲೆಂಜ್ ಹಾಕೊಳ್ಳಿ. ಒಂದು ಹುಂಡಿ ತಗೊಂಬನ್ನಿ, ಪಿಗ್ಗಿ ಬ್ಯಾಂಕ್, ಅದ್ ತಗೊಂಬಂದು ನಿಮಗೆ ಯಾವಾಗ ಕುಡಿಬೇಕನ್ಸುತ್ತೆ ಅಥವಾ ಯಾವಾಗ ಸ್ಮೋಕ್ ಮಾಡ್ಬೇಕನ್ಸುತ್ತೆ, ಅದಕ್ಕೆ ಎಷ್ಟು ಆ ಟೈಮ್ ನಲ್ಲಿ ಎಷ್ಟು ಅಮೌಂಟ್ ಕೊಡ್ತೀರಾ ಅದ್ ತಗೊಂಡೋಗಿ ಅದ್ರಲ್ಲಿ ಹಾಕಿ. ಎವ್ರಿ ಡೇ ನಿಮ್ಗೆ ಅನಿಸ್ದಾಗೆಲ್ಲ ಕನ್ಸಿಸ್ಟೆನ್ಸಿಯಿಂದ 1 ಮಂತ್ ಪೂರ್ತಿ ಇದೇ ತರ ಮಾಡ್ಕೊಂಡು ಹೋಗಿ, ನಿಮ್ಮ ಬ್ಯಾಡ್ ಹ್ಯಾಬಿಟ್ ಹೋಗುತ್ತೆ. ಜೊತೆಗೆ ನೀವು ಅದಕ್ಕೋಸ್ಕರ ಎವ್ರಿ ಮಂತ್ ಎಷ್ಟೊಂದು ದುಡ್ಡನ್ನ ವೇಸ್ಟ್ ಮಾಡ್ತಿದ್ದೀರಾ ಅನ್ನೋದು ರಿಯಾಲಿಟಿ ಕೂಡ ಗೊತ್ತಾಗುತ್ತೆ. ಸೊ ನೀವು ಈಸಿಲಿ 7-8 ಸಾವಿರ ಅಂತೂ ಆರಾಮಾಗಿ ವೇಸ್ಟ್ ಮಾಡ್ತಾ ಇರ್ತೀರಾ. ಅದೇ 7-8 ಸಾವಿರ ನಿಮಗೆ ಸಡನ್ಲಿ ಬೇಕು ಅಂದ್ರೆ ಯಾರು ಕೊಡ್ತಾರೆ? ವಿತೌಟ್ ಬಡ್ಡಿ ಈಗ ಯಾರಾದ್ರೂ ದುಡ್ಡು ಕೊಡ್ತಾರಾ? ಅಥವಾ ನೀವು 1 ಸರಿ ಬಿಟ್ಟು 2 ಸರಿ ಕೇಳೋವರೆಗೂ ಯಾರು ದುಡ್ಡು ಕೊಡಲ್ಲ. ಸೊ ಆ ದುಡ್ಡನ್ನ ಇಮಿಡಿಯೇಟ್ಲಿ ನಿಮಗೆ ಏನೋ ಒಂದು ಕಷ್ಟ ಬಂದಿದೆ ಅಪ್ಪ, ಈಗ ಬೇಕೇ ಬೇಕು
ಅಂದ್ರೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಈ ತರ ಮಾಡೋದ್ರಿಂದ ನಿಮ್ಮ ಬ್ಯಾಡ್ ಹ್ಯಾಬಿಟ್ ಇಂದ ನೀವು ಹೊರಗಡೆ ಬರ್ಬೋದು. 6th ಒನ್, ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್. ತುಂಬಾ ಜನ ಇದನ್ನ ಯೋಚನೆ ಕೂಡ ಮಾಡಿರಲ್ಲ. ವೆಡ್ಡಿಂಗ್ಸ್ ಮತ್ತೆ ಫಂಕ್ಷನ್ಸ್ಗೆ ಅತಿಯಾಗಿ ದುಡ್ಡು ಖರ್ಚು ಮಾಡೋದು ಕೂಡ ಒಂದು ಅನ್ನೆಸೆಸರಿ ಒಂದು ಮನಿ ವೇಸ್ಟಿಂಗ್ ಅಂತ ತುಂಬಾ ಜನ ಯೋಚನೆ ಮಾಡಿಲ್ಲ. ಅದೇಂಗ್ ವೇಸ್ಟ್ ಆಗುತ್ತೆ, ಅದ್ಯಾವ ತರ ವೇಸ್ಟ್, ನಾವು ನಮ್ ಖುಷಿಗೋಸ್ಕರ ಮಾಡ್ತಾ ಇದೀವಿ, ಅದು ಕೂಡ ಮಾಡಿಲ್ಲ ಅಂದ್ರೆ ಹೆಂಗೆ ಅಂತ ತುಂಬಾ ಜನ ಥಿಂಕ್ ಮಾಡ್ತಾ ಇರ್ತಾರೆ. ಆದ್ರೆ ಏನ್ ಹೇಳ್ಬೇಕು ಅಂದ್ರೆ ತುಂಬಾ ಜನ ಇಲ್ಲಿ 2 ತರ ಇರ್ತಾರೆ. ಒಬ್ರು ಅವರೇ ಅಮೌಂಟ್ ಅನ್ನ ಸೇವ್ ಮಾಡಿ ಅವ್ರ ದುಡ್ಡಲ್ಲಿ ಮಾಡೋದು ಒಂದು ಖುಷಿ. ಆದ್ರೆ ಮಾಡ್ಲೇಬೇಕಪ್ಪ, ಜನ ನೋಡ್ತಾರೆ, 4 ಜನ ಮಾಡಿದ್ದಾರೆ, ನಾವು ಮಾಡ್ಬೇಕು ಅಂತ ಸಾಲ ಮಾಡಿ ಮಾಡೋದು ಇನ್ನೊಂದು ಕ್ಯಾಟಗರಿ. ಸೊ ಇದ್ರಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ 2 ಕ್ಯಾಟಗರಿ ಕೂಡ ಸೇಮ್ ಅಂತ ಥಿಂಕ್ ಮಾಡ್ತೀನಿ ನಾನು. ಯಾಕೆ ಅಂದ್ರೆ ಈಗ ಏನ್ ಸಂಭ್ರಮಗಳನ್ನ ನಾವು ಫಂಕ್ಷನ್ಸ್ ನ ವೆಡ್ಡಿಂಗ್ಸ್ ನ ಮಾಡ್ತೀವಿ, ಇದ್ರಲ್ಲಿ ಅತಿಯಾಗಿ ಖರ್ಚು ಮಾಡ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ನಮ್ಗೆ ಏನ್ ಇಷ್ಟ ಆಗುತ್ತೆ, ಯಾವ ತರ ಸಿಂಪಲ್ ಆಗಿ ಮಾಡ್ಬೋದು ಅಷ್ಟು ಸಿಂಪಲ್ ಆಗಿ ಮಾಡಿ. ತುಂಬಾ ಓವರ್ ಆಗಿ ಮಾಡೋದೇಕೆ, ಸಾಲ ಮಾಡೋದೇಕೆ, ಲೋನ್ಗಳು ತಗೊಂಡ್ಬರೋದೇಕೆ, ಅದು ಒಂದು ದಿನದ ಫಂಕ್ಷನ್ ಗೋಸ್ಕರ ನೀವು ವರ್ಷಗಟ್ಲೆ ದುಡ್ಡು ಕಟ್ಟೋದೇನಕ್ಕೆ? ಈ ಒಂದು ಅನ್ನೆಸೆಸರಿ ಆಗಿರುವಂತ ಮನಿ ವೇಸ್ಟಿಂಗ್ ನ ಫಸ್ಟ್ ಸ್ಟಾಪ್ ಮಾಡಿದ್ರೆ ನೀವು ಆರಾಮಾಗಿ ದುಡ್ಡನ್ನ ಸೇವ್ ಮಾಡಬಹುದು. ಇನ್ನೊಂದೇನಂದ್ರೆ ನಿಜವಾಗ್ಲೂ ನಿಮಗೆ ಅಷ್ಟು ಇಷ್ಟ ಐತೆ ಮಾಡಕ್ಕೆ, ನಾನು ದುಡ್ಡನ್ನ ಎಲ್ಲೂ ಕೂಡ ಲೋನ್ ತಗೊಂತಿಲ್ಲ, ನಾನು ನನ್ನ ದುಡ್ಡು ಏನ್ ಸೇವ್ ಮಾಡಿದೀನಿ ಅದರಿಂದ ನಾನು ಇಷ್ಟು ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಅನ್ಕೊಂತಿದೀನಿ ಅಂದ್ರೆ ಖಂಡಿತ ಮಾಡಿ. 1 ಲಕ್ಷ ಖರ್ಚು ಮಾಡ್ಬೇಕು ಅಂತ ನೀವು ಅನ್ಕೊಂಡಿದೀರಾ ಅಂತ ತಿಳ್ಕೊಳ್ಳಿ. ಆ 1 ಲಕ್ಷದಲ್ಲಿ 40 to 50% ಮಾತ್ರ ಅದಕ್ಕೆ ಖರ್ಚು ಮಾಡಿ. 1 ಲಕ್ಷದಲ್ಲಿ ಒಂದು 50,000 ಖರ್ಚು ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸಿಂಪಲ್ ಆಗಿ ಚೆನ್ನಾಗಿ ಮಾಡಿ. ಇನ್ನು ಉಳಿದಿದ್ದ 50% ದುಡ್ಡೇನಿದೆ ಹೋಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ, SIP ಮಾಡಿ, ಇಲ್ಲ ಅದನ್ನ ಕೊಟ್ಟು ಒಂದು ಗೋಲ್ಡ್ ಕಾಯಿನ್ ಅಥವಾ ಬಿಸ್ಕೆಟ್ ತಗೊಳ್ಳಿ. ಸೊ ಇದನ್ನ ಮಾಡೋದ್ರಿಂದ ಈ ಗೋಲ್ಡ್ ಕಾಯಿನ್ಸ್, ಬಿಸ್ಕೆಟ್ ಮೀನ್ಸ್ ಜಾಸ್ತಿ ಅಮೌಂಟ್ ಇದ್ರೆ ಬಿಸ್ಕೆಟ್ ಈ ತರ ತಗೊಳ್ಳೋದ್ರಿಂದ ಏನ್ ನಿಮ್ಗೆ ಒಂದು ಉಳಿತಾಯ ಅಂತಂದ್ರೆ, ನೋಡ್ತಾ ಇದೀರಾ ಈಗ ಗೋಲ್ಡ್ ಯಾವ ಲೆಕ್ಕದಲ್ಲಿ ತುಂಬಾ ಹೈಪ್ ಆಗ್ತಿದೆ ಅಂತ ನೀವು ನೋಡ್ತಾನೆ ಇದೀರಾ. ಸೊ ಕಾಯಿನ್ಸ್ ಏನಕ್ಕೆ ಬೈ ಮಾಡಿ ಅಂತ ಹೇಳ್ತಿದೀನಿ ಅಂದ್ರೆ, ನೀವು ಏನಾದ್ರೂ ಜ್ಯುವೆಲರ್ಸ್ ತಗೊಂತೀವಿ ಅಟ್ಲೀಸ್ಟ್ ಮನೇಲಿ ಹಾಕೋಬಹುದಲ್ವಾ ಅಂತ ಅನ್ಕೊಂಡ್ರೆ ಜ್ಯುವೆಲರಿ ಮೇಲೆ ತುಂಬಾ ಟ್ಯಾಕ್ಸ್ ಇರುತ್ತೆ. ಅಂಡ್ ನೀವು ಅದಕ್ಕೇನ್ ಮೇಕಿಂಗ್ ಚಾರ್ಜ್ ಅಂದ್ರೆ ಏನ್ ಡಿಸೈನ್ ಮಾಡ್ತಾರೆ ಅದಕ್ಕೂ ಕೂಡ ಎಕ್ಸ್ಟ್ರಾ ಕಾಸ್ಟ್ ಕೊಡ್ಬೇಕಾಗತ್ತೆ. ಇದೆಲ್ಲ ತೆಗೆದ್ರೆ ನೀವು 1 ಲಕ್ಷ ಕೊಟ್ಟು ಒಂದು ನೆಕ್ಲೆಸ್ ತಗೊಂಡಿದ್ದೀರಾ ಅಂದ್ರೆ ಅದ್ರಲ್ಲಿ 20-30 ಸಾವಿರ ಅದಕ್ಕಿಂತ ಜಾಸ್ತಿನೇ ಹೋಗ್ಬೋದು. ಇಷ್ಟು ಕೂಡ ವೇಸ್ಟೇಜ್ ರೀತಿಯಲ್ಲಿ ಅಮೌಂಟ್ ವೇಸ್ಟ್ ಆಗುತ್ತೆ. ಅದ್ರ ಬದಲಾಗಿ ನೀವು ಕಾಯಿನ್ ಅಥವಾ ಬಿಸ್ಕೆಟ್ ಈ ತರ ತಗೊಂಡ್ರೆ ಅದ್ರ ಮೇಲೆ ಮೇಕಿಂಗ್ ಚಾರ್ಜ್ ಏನೂ ಇರಲ್ಲ. ಅದು ಒಂದು ಗಟ್ಟಿ ಕಾಯಿನ್ ತರ ಮಾಡಿಕೊಡ್ತಾರೆ. ಅದನ್ನ ಕೊಟ್ರೆ ಏನ್ ಅಮ್ಮಮ್ಮ ಅಂದ್ರೆ ಒಂದ್ ಸ್ವಲ್ಪ ಮಾತ್ರ ಹೋಗ್ಬೋದು, ಅಂದ್ರೆ ಟ್ಯಾಕ್ಸ್ ಆತರದ್ ಏನ್ ಎಕ್ಸ್ಟ್ರಾ ಇದೆ ಅದು ಮಾತ್ರ ಹೋಗಿ, ಇನ್ನು ಉಳಿದಿದ್ದು ಕೂಡ ನಿಮಗೆ ಸಂಪೂರ್ಣವಾಗಿ ನಿಮ್ಗೆ ಅಮೌಂಟ್ ಕೈಗೇನೆ ಸೇರುತ್ತೆ. ಸೊ ಈ ತರ ಯೋಚನೆ ಮಾಡಿದ್ರೆ ನೀವು ಆರಾಮಾಗಿ ನೀವು ಏನ್ ಫಂಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅದೇ ಅಮೌಂಟ್ ಅಲ್ಲಿ ನಿಮ್ಮ ಫ್ಯೂಚರ್ಗೋಸ್ಕರ ನೀವು ಅಮೌಂಟ್ ಸೇವ್ ಮಾಡ್ದಂಗ ಆಗುತ್ತೆ. ಅಕಸ್ಮಾತ್ ನಿಮ್ಮ ಮುಂದಿನ ಮಕ್ಕಳು ಅಥವಾ ಏನ್ ಮುಂದಿನ ಜನರೇಷನ್ ಅವ್ರಿಗೇನೋ ಒಂದು ಉಡುಗೊರೆ ಆದ್ರೂ ಕೊಟ್ಟಂಗಾಗುತ್ತೆ. ಸೊ ಈ ತರ ಮಾಡೋದ್ರಿಂದ ಅಮೌಂಟ್ ಸೇವ್ ಆಯ್ತು, ನೀವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನು ಕೂಡ ಮಾಡಿದ್ರಿ, ಅದ್ರ ಜೊತೆ ಲೈಫ್ಗೂ ಕೂಡ ಒಂದು ವ್ಯಾಲ್ಯೂ ಸಿಕ್ತು ಅಲ್ವಾ. ಇದು ಬಿಟ್ಟು ಅಷ್ಟು ಪೂರ್ತಿ ಕೂಡ ಖರ್ಚು ಮಾಡ್ತೀರಾ ಇಲ್ಲ ಅಂತ ಹೇಳಲ್ಲ. 4 ಜನ ಓ ತುಂಬಾ ಚೆನ್ನಾಗಿ ಮಾಡಿದ್ರಪ್ಪ, ಫುಲ್ ಗ್ರ್ಯಾಂಡ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಸಂಬಂಧಿಕರಲ್ಲೇ ಅದಕ್ಕಿಂತ ಸ್ವಲ್ಪ ಗ್ರ್ಯಾಂಡ್ ಮಾಡಿದ್ರು ಅಂದ್ರೆ ನಿಮ್ದು ಮರ್ತೇ ಹೋಗ್ತಾರೆ. ಸೊ 4 ದಿನ ಮಾತಾಡೋಕೋಸ್ಕರ ನೀವು 1 ವರ್ಷ 2 ವರ್ಷ ಪೂರ್ತಿ ಅದು ಲೋನ್ ನ ತೀರ್ಸಕ್ಕೆ, ಆ ಸಾಲನ ತೀರ್ಸಕ್ಕೆ ಕಷ್ಟ ಪಡ್ಬೇಕು, ಇದು ಯಾವ ಸೀಮೆ ಲೆಕ್ಕ. ಸೊ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಸಿಂಪಲ್ ಆಗಿ ಇಷ್ಟನೋ ಅಷ್ಟು ಸಿಂಪಲ್ ಆಗಿ ಮಾಡಿ, ಯಾರನ್ನ ಬೇಕು ಅವ್ರನ್ನ ಕರಿ, ಆರಾಮಾಗಿ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಎಷ್ಟು ಸಿಂಪಲ್ ಆಗಿ ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಮಾಡಿ. ಇನ್ನೂ ಅಮೌಂಟ್ ಜಾಸ್ತಿ ಐತಮ್ಮ, ನನ್ನ ಹತ್ರ ಕೋಟಿ ಗಟ್ಲೆ ಐತೆ, ಅಷ್ಟೊಂದು ಅಮೌಂಟ್ ಇದ್ರು ತಗೊಳಕ್ ಆಗಲ್ಲ, ಅಷ್ಟು ಅಮೌಂಟ್ ಸೇವ್ ಮಾಡಿದೀನಿ, ಅಷ್ಟಿದ್ರು ಕೂಡ ನಾನು ವಿಜೃಂಭಣೆಯಿಂದ ಮಾಡಂಗಿಲ್ವಾ ಅಂದ್ರೆ ಖಂಡಿತವಾಗ್ಲೂ ಮಾಡಿ. ಇನ್ನು ಉಳಿದಿದ್ದ ಅಮೌಂಟ್ ಅಲ್ಲಿ ಸೈಟ್ಸ್ ತಗೊಳ್ಳಿ. ನಿಮಗೊಂದು ಗೊತ್ತಾ, ಶ್ರೀಮಂತರೆಲ್ಲ ಕೂಡ ಜಾಸ್ತಿ ಏನ್ ಬೈ ಮಾಡ್ತಾರೆ ಅಂದ್ರೆ ಮುಂದೆ ಇನ್ ಫ್ಯೂಚರ್ ನಲ್ಲಿ ಅದಕ್ಕೆ ಡಬಲ್ ರೇಟ್ ಯಾವ್ದಕ್ಕಾಗುತ್ತೋ ಅಂತದನ್ನ ಮಾತ್ರ ಬೈ ಮಾಡ್ತಾರೆ. ಅಂದ್ರೆ ಈ ಆಸ್ತಿ ಮೀನ್ಸ್ ಈ ಸೈಟ್ ಗಳನ್ನ ತಗೊಳ್ಳೋದು, ಈ ತರ ಗೋಲ್ಡ್ ಕಾಯಿನ್ ಗಳನ್ನ ತಗೊಳ್ಳೋದು, ಈ ತರ ಅದು ಮುಂದೆ ಹೋಗ್ತಾ ಹೋಗ್ತಾ ಅದಕ್ಕೆ ಪ್ರೈಸ್ ಜಾಸ್ತಿ ಆಗ್ಬೇಕು ಹೊರತು ಕಮ್ಮಿ ಆಗ್ಬಾರ್ದು. ನಮ್ ತರ ಫೋನ್ ತಗೊಂಡೆ, ಎಲೆಕ್ಟ್ರಿಕ್ ಐಟಮ್ ಗಳನ್ನ ತಗೊಂಡೆ, ಈ ತರ ಅದು ಅನ್ನೆಸೆಸರಿ ಆಗಿ ಸುಮ್ನೆ ವೇಸ್ಟ್ ಮಾಡಲ್ಲ. ತುಂಬಾ ಜನ ಐಫೋನ್ ಗಳನ್ನಂತೂ ತುಂಬಾ ಬಿರ್ರಿ ಯೂಸ್ ಮಾಡ್ತಿದ್ದಾರೆ ಈಗಂತೂ. ಅದು ಮುಂದೆ ಫ್ಯೂಚರ್ ನಲ್ಲಿ ನಿಮ್ಗೆ ಏನಾದ್ರೂ ಅದರಿಂದ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ಅಮೌಂಟ್ ವಾಪಸ್ ಬರುತ್ತಾ ಅಂತ ಯೋಚನೆ ಮಾಡಿ. ತಗೊಳಕ್ಕಿಂತ ಮುಂಚೆಗೆ ಇದು ನನಗೆ ಮುಂದೆ ಫ್ಯೂಚರ್ ನಲ್ಲಿ ಇದೇನಾದ್ರೂ ನನ್ ಬೇಡ ಅಂತ ಬಿಟ್ರು ಕೂಡ ನನಗೇನಾದ್ರೂ ಯೂಸ್ ಆಗುತ್ತಾ, ಇದು ಕೊಟ್ಟಿರೋ ಅಮೌಂಟ್ ಆದ್ರೂ ವಾಪಸ್ ಬರುತ್ತಾ ಅಂತ ಯೋಚನೆ ಮಾಡಿ ತಗೊಳ್ಳಿ. ಸೊ ಇನ್ ಫ್ಯೂಚರ್ ನಲ್ಲಿ ನಿಮ್ಗೆ ಅದು ಡಬಲ್ ರೇಟ್ ಆಗ್ಬೇಕು ಅಂತದನ್ನ ಮಾತ್ರ ಬೈ ಮಾಡಿ. ಹಂಗಿದ್ರೆ ಮಾತ್ರ ಮಿಡಿಲ್ ಕ್ಲಾಸ್ ಇಂದ ನಾವು
ಹೈ ಕ್ಲಾಸಿಗೆ ಹೋಗ್ಬೋದು. ಇಲ್ಲ ಇದೇ ತರ ಥಿಂಕ್ ಮಾಡ್ತೀವಿ, ನಮಗೆ ಸಂಬಳ ಬಂದಿದ ತಕ್ಷಣ ನಾವು ಅದಕ್ಕೆ ಇದಕ್ಕೆ ಅಂತ ಫಸ್ಟ್ ಖರ್ಚು ಮಾಡ್ಬಿಡ್ತೀವಿ, ಆಮೇಲೆ ನೋಡೋಣ, ಆಮೇಲೆ ಸೇವ್ ಮಾಡೋಣ ಅಂದ್ರೆ ಸತ್ರು ಕೂಡ ಈ ಜನ್ಮದಲ್ಲಿ ಮಿಡಲ್ ಕ್ಲಾಸ್ ಇಂದ ಹೈ ಕ್ಲಾಸ್ಗೆ ಹೋಗಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ತುಂಬಾ ಜನ ಹೇಳ್ತಾರೆ, ಇರೋದೇ 4 ದಿನ ಜೀವನ, ಅದಾದ್ಮೇಲೆ ಸತ್ತು ಹೋಗ್ತೀವಿ, ಅಷ್ಟ್ರೊಳಗಡೆ ಹೆಂಗೋ ಚೆನ್ನಾಗಿರೋಣ, ಇದಷ್ಟು ದಿನ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಏನ್ ಬೇಕಂದ್ ಮಾಡ್ಕೊಂಡು ಚೆನ್ನಾಗಿರೋಣ ಅಂತ ತುಂಬಾ ಜನ ಹೇಳ್ತಾರೆ. ಅದು ಕೇಳಕ್ ಮಾತ್ರ ಕರೆಕ್ಟ್ ಆಗಿರುತ್ತೆ, ಹೌದಪ್ಪ ಕರೆಕ್ಟು ಅಂತ ಅನ್ಸುತ್ತೆ. ಸೊ ಬದುಕ್ತಿವೋ ಬದುಕಲ್ವೋ ಅದು ಬೇಡ, ಅಟ್ಲೀಸ್ಟ್ ಬದುಕಿದ್ರೆ 1 ನಿಮಿಷ ಬದುಕಿದ್ರೆ ಅದಕ್ಕಾದ್ರೂ ದುಡ್ಡು ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಮುಂದಿನ ಜೀವನನೂ ಇದೆ ಅಂತ ಬದುಕಬೇಕು, ಅಂಡ್ ಏನು ಇಲ್ಲ ಅಂತ ಅನ್ಕೊಂಡು ಬದುಕಬೇಕು. ಇದೆರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬ್ಯಾಕ್ ಎಂಡ್ ಅಲ್ಲಿ ದುಡ್ಡಿಟ್ಕೊಂಡ್ರೆ ಮಾತ್ರನೇ ಮಾತಾಡೋಕ್ಕೂ ಸರಿ ಇರುತ್ತೆ, ಜೀವನ ಮಾಡೋಕ್ಕೂ ಸರಿ ಇರುತ್ತೆ. ಸೊ ನಾನು ಹೇಳೋದು ಇಷ್ಟೇನೆ, ಫಸ್ಟ್ ಅರ್ನ್ ಮಾಡಿ ಅದನ್ನ ಸೇವ್ ಮಾಡಿ ಇನ್ವೆಸ್ಟ್ ಮಾಡಿ ಗ್ರೋತ್ ಆಗಿ ಸಕ್ಸಸ್ ಆಗಿ. ಸೊ ಈ ಒಂದು ರೂಲ್ನ ನಿಮ್ಮ ಲೈಫ್ಗೆ ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಯಾವತ್ತೂ ಕೂಡ ನೀವು ಯೋಚನೆ ಮಾಡಲ್ಲ ದುಡ್ಡಿನ ಬಗ್ಗೆ. ಅಷ್ಟು ಚೆನ್ನಾಗಿ ನೀವು ಕೂಡ ದುಡ್ಡನ್ನ ಸೇವ್ ಮಾಡೋದನ್ನ ಆರಾಮಾಗಿ ಕಲ್ತ್ಕೊಳ್ತೀರಾ, ಶ್ರೀಮಂತರು ಕೂಡ ಆಗ್ತೀರಾ.